ಅಯ್ಯೋ ಟೈಮ್ ಆಗ್ತಿದೆಯಲ್ಲ. ರೀ ರೀ ಬನ್ನಿ ಒಂದು ನಿಮಿಷ, ನಾನು ಹೊರಡಬೇಕು ಚೇಕನ್ ಮನೆ ಹತ್ರ. ಆಯಿತು ಹೋಗ್ಬಾರೆ ಗಿರ್ಜಿ, ಮನೆ ಹತ್ರ ಇರ್ತೀನಿ, ಹೋಗು, ಬೇಗ ಬಂದ್ಬಿಡು. ಹ್ಞೂ ಸರಿ. ಮನೇಲಿ ಪೂಜೆ ಮಾಡಿದ್ದೀನಿ, ಒಬ್ಬಟ್ಟು ಮಾಡಿಟ್ಟಿದ್ದೀನಿ. ಒಬ್ಬಟ್ಟಿನ ಸಾರು, ಆಮೇಲೆ ಬೀನ್ಸ್ ಪಲ್ಯ ಮಾಡಿದ್ದೀನಿ, ತಿನ್ಕೊಂಬಿಡಿ. ಶಿವಂಗ್ ಕರ್ಕೊಂಡು ಹೋಗ್ತಿದ್ಯಾ? ಹ್ಞೂ ರೀ, ಶಿವನ್ ಕರ್ಕೊಂಡು ಹೋಗ್ತಿದ್ದೀನಿ, ರೆಡಿ ಮಾಡಿದ್ದೀನಿ. ಹೋಗ್ಬಿಟ್ಟು ಬರ್ತೀವಿ. ಲಕ್ಷ್ಮಿ ಕೂರ್ಸೈತಂತೆ ಜಯಕ. ನನಗೆ ಮೊನ್ನೆನೇ ಹೇಳಿತ್ತು, ಲಕ್ಷ್ಮಿ ಕೂರಿಸ್ತೀವಿ, ಆ ಕಡೆ ಬರೋಕ್ಕಾಗಲ್ಲ, ಕರಿಯೋಕ್ಕೆ ಬಂದ್ಬಿಡು ಅಂತ. ಹೋಗ್ತೀನಿ, ಟೈಮ್ ಆಗಿಬಿಡುತ್ತೆ. ಸರಿ ಕಣೆ, ಆಮೇಲೆ ಒಡವೆ ಹುಷಾರು, ಚಿನ್ನದ ಹಾಕ್ಕೊಂಡಿದ್ಯಾ ಬೇರೆ. ಆಯಿತು ರೀ, ಹುಷಾರಾಗಿ ಹೋಗಿ ಬರ್ತೀನಿ. ನನ್ನ ವಿಷಯಕ್ಕೆ ಯಾರು ಬರಲ್ಲ ಬಿಡಿ, ಗೊತ್ತಲ್ಲ ನನ್ನ ಬುದ್ಧಿ. ಬಂದರೆ ಒಬ್ಬರೂ ಬಿಡಲ್ಲ. ಸರಿ 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 ಆಯಿತು ಅಂದರೂ ಹುಷಾರು ಅಂತ ಹೇಳಿದೆ. ಸರಿ ರೀ, ಆಯಿತು. ಮನೆ ಕಡೆ ಹುಷಾರು, ಎಲ್ಲೂ ಹೋಗ್ಬೇಡಿ, ಹೊರಗಡೆ ಮನೆಯಲ್ಲೇ ಇರಿ. ನಾನು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಬೇಗ. ಸರಿ ಶಿವು, ಅದೇನು ತೀಟೆ ಮಾಡಿಬಿಡ ಕಣೋ. ಎಳಿಯೋದು ಪಳಿಯೋದು, ಓಡಾಡೋದು, ಆ ರೂಮ್ಗೆ ಹೋಗೋದು ಈ ರೂಮ್ಗೆ ಹೋಗೋದು, ಆಮೇಲೆ ಆಚೆಗೆಲ್ಲ ಒಬ್ಬೊಬ್ಬನೇ ತಿರುಗಾಡೋದು, ಇವೆಲ್ಲ ಮಾಡಿಕೊಡ್ದಾಮೇಲೆ. ಆಮೇಲೆ ಚಿಕ್ಕ ಹುಡುಗನ ಥರ ಆಡಬಾರ್ದು. ಇವಾಗ ನೀನು ದೊಡ್ಡವನಾಗಿದ್ಯಾ, 5 ವರ್ಷ ನಿನಗೆ. ಹಾಂ ಅದಕ್ಕೇನೆ ಚಿಕ್ಕ ಹುಡುಗನ ಥರ ಆಡಬೇಡ. ಅಲ್ಲೆಲ್ಲ ದೊಡ್ಡವ್ರು ಇರ್ತಾರೆ, ದೊಡ್ಡವ್ರಿಗೆ ಗೌರವ ಕೊಡಬೇಕು, ತಿರುಗಿ ಮಾತಾಡಬಾರ್ದು. ಅಲ್ಲಿ ಲಕ್ಷ್ಮಿ ಅಕ್ಕ, ಮಹಾ ಅಕ್ಕ, ಆಮೇಲೆ ಕೃಷ್ಣ ಅಣ್ಣ, ಇವ್ರ ಹತ್ರ ಎಲ್ಲ ಚೆನ್ನಾಗಿರು, ಚೆನ್ನಾಗಿ ಮಾತಾಡು, ಆಟಾಡು ಕೃಷ್ಣನ ಜೊತೆ, ಅಣ್ಣನ ಜೊತೆ. ಹಾಂ ಸರಿ ರೀ, ಅವನಿವಾಗ ಮುಂಚೆ ಥರ ತೀಟೆ ಮಾಡಲ್ಲ, ಹೇಳಿ. ಸ್ವಲ್ಪ ಬುದ್ಧಿ ಕಲ್ತಿದ್ದಾನೆ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದಾಗಿಂದ. ಆಯಿತು, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಕರ್ಕೊಂಡು. ಮನೆ ಕಡೆ ಹುಷಾರು, ಬರಲಾ? ಆಯಿತು ಕಣೆ. ಅಕ್ಕ ನೋಡಕ್ಕ, ನಮ್ಮ ಮನೆ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ನನಗೆ ನಿಜವಾಗ್ಲೂ ಲಕ್ಷ್ಮೀ ದೇವ್ರು ಬಂದಿದ್ದೀನೋ ಮನೆಗೆ ಅಂತ ಅನಿಸ್ತದೆ. ಬಂದು ನಮ್ಮ ಮುಂದೆ ಕುತ್ಕೊಂಡಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅಮ್ಮ, ಹೇಗೆ ಕೂರಿಸಿದೀವಮ್ಮ? ತುಂಬ ಚೆನ್ನಾಗಿ ಕೂರಿಸಿದ್ಯಾ ಲಕ್ಷ್ಮಿ. ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ದೀರಾ ಇಬ್ಬರು ಸೇರಿಕೊಂಡು. ಅಲ್ಲ, ಹೆಂಗೆ ಕಲಿತೆ? ನಾನು ಬರೀ ಒಂದು ಫೋಟೋ ಇಟ್ಬಿಟ್ಟು ಅದಕ್ಕೆ ಸೀರೆ ಸುಮ್ಮನೆ ಮೇಲ್ಗಡೆ ಹಿಂಗೆ ಒದಿಸ್ತಾ ಇದ್ದೆ. ಆದರೆ ಈ ಸತಿ ನೀನು ಕೂರಿಸ್ತೀನಿ ಅಂತಲ್ಲ, ಅದಕ್ಕೆ ಇಷ್ಟೊಂದೆಲ್ಲ ತೊಗೊಂಡು ಬಂದೆ. ಮುಖವಾಡ, ಕೈ, ಕಾಲು, ಮತ್ತು ಅದಕ್ಕೆ ನೆಕ್ಲೆಸ್ ಸೆಟ್ಟು, ಡಾಬು, ಬಳೆಗಳು, ಇದೆಲ್ಲ ನೀನು ಹೇಳಿದೆ ಅಂತ ತಂದೆ. ಆದರೆ ಇಷ್ಟು ಚೆನ್ನಾಗಿ ಕೂರಿಸ್ತೀನಿ ಅಂತ ಗೊತ್ತಿರಲಿಲ್ಲ ಮಗಳೇ ನನಗೆ. ಕಣವ ಲಕ್ಷ್ಮಿ, ಎಷ್ಟು ಚೆನ್ನಾಗಿ ಕೂರಿಸಿದ್ದು ನೋಡು. ಅಲ್ಲ, ತಾಯಿ ಲಕ್ಷ್ಮೀ ದೇವಿನೇ ಮನೆ ಒಳಗಡೆ ಬಂದೈತನೋ ಅನ್ನೋಂಗೆ ಕಾಣಿಸ್ತೈತೆ ನಮಗೆ. ನಾವು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈ ಚೆನ್ನಾಗಿ ಅಲಂಕಾರ ಮಾಡಿದಿರಲ್ಲ ಇಬ್ಬರು ಸೇರ್ಕೊಂಡು. ಎಲ್ಲವ ಕಲ್ತಿದ್ನ? ನಮಗಂತೂ ಬರಲ್ಲವ ಇದೆಲ್ಲ. ಅದೇನಪ್ಪ ಅಂದರೆ, ಅದೇ ಅಮ್ಮ, ಮೊನ್ನೆ ನನ್ನ ಫ್ರೆಂಡ್ ಮನೆ ಹತ್ತಿಗೆ ಹೋಗಿದ್ನಲ್ಲ, ರಿಸಲ್ಟ್ ಬಂದಿದ್ದಿನ ಅವತ್ತು ನಮ್ಮ ಫ್ರೆಂಡ್ ಅವ್ರ ಅಮ್ಮನೂ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆಗ ನಾನು ನೋಡಿಕೊಂಡೆ ಹೆಂಗೆ ಉಡಿಸೋದು ಅಂತ. ಅದಕ್ಕೆ ಅಮ್ಮ ಹೇಳಿದ್ದು, ನನಗೆ ಇದೆಲ್ಲ ತಂದುಕೊಡಿ, ನಾನು ಉಡಿಸ್ತೀನಿ, ಮುಖವಾಡ, ಕೈ, ಕಾಲು ಎಲ್ಲ ತಂದುಕೊಡಿ, ನಾನು ಉಡಿಸ್ತೀನಿ ಅಂತ ಹೇಳಿದ್ದು. ಇನ್ಮೇಲೆ ಪ್ರತಿ ವರ್ಷ ಹಿಂಗೆ ಕೂರ್ಸೋಣಮ್ಮ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಯ್ತಮ್ಮ, ಆಯಿತು. ನೀನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀಯ ಅಂತ ಗೊತ್ತಿದ್ರೆ ಯಾವಲ್ಲೂ ತರ್ಬೋದಿತ್ತು. ಹೋಗಲಿ ಬಿಡು, ಇನ್ಮೇಲೆ ಹಾಗೆ ಮಾಡೋಣ. ಆಯಿತು, ತುಂಬ ಚೆನ್ನಾಗಿದೆ ನಮ್ಮ ಮನೆಗೆ ಈ ಸತಿ ಲಕ್ಷ್ಮಿ. ನೋಡೋಕ್ಕೆ 2 ಕಣ್ಣು ಸಾಲದು. ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಕೂರಿಸ್ತಾರಂತ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ವೇ, ದೊಡ್ಡವರಾಗಿ ನಮಗೆ ಬರಲ್ಲ ಈ ಥರ ಕೂರ್ಸೋದಕ್ಕೆ. ಬೇಷ್ ಮಗಳೇ, ಬೇಷ್. ನೀನು ಈ ಅಪ್ಪನ ಮನಸ್ಸನ್ನು ಗೆದ್ದುಬಿಟ್ಟೆ ಇವತ್ತು. ತುಂಬ ಥ್ಯಾಂಕ್ಸ್ ಅಪ್ಪ, ಇದೆಲ್ಲ ನಿಮ್ಗೆ ಸಪೋರ್ಟಿಂದಾನೆ. ಇಲ್ಲ ಮಗಳೇ, ಇಲ್ಲ, ನಾನು ಅಂದ್ಕೊಂಡಿದ್ದ ಪ್ರಕಾರ ನೀನು ಓದಿದ್ಯಾ, ನಾನು ಹೇಳಿದ ರಿಸಲ್ಟ್ ತಗೊಂಡಿದ್ಯಾ, ಆಮೇಲೆ ಭಕ್ತಿಯಿಂದ ದೇವ್ರಿಗೆ ಸೀರೆ ಉಡಿಸಿದ್ಯಾ, ಅಲಂಕಾರ ಮಾಡಿದ್ಯಾ. ನಾವು ಏನೇನು ಮಾಡಿದ್ವಿ ಒಂದು ಚೂರು ನೀನು ಹಾಳು ಮಾಡಿಲ್ಲ. ನೀನು ನನ್ನ ಮಗಳಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆಯಮ್ಮ, ಹೆಮ್ಮೆ ಇದೆ. ಅಕ್ಕ, ನನಗೂ ಅಷ್ಟೇ. ನನಗೆ ಲಕ್ಷ್ಮಿ ಅಕ್ಕನೇ ಇಷ್ಟ, ಮಹಾಲಕ್ಷ್ಮಿ ಅಕ್ಕನೇ ಇಷ್ಟ. ಆದರೆ ಲಕ್ಷ್ಮಿ ಅಕ್ಕ ಅಂದರೆ ತುಂಬಾ ಜಾಸ್ತಿ ಇಷ್ಟ. ಆಹಾ, ನನ್ನ ಮುದ್ದು ತಮ್ಮ, ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ? ಇನ್ನೇನು ರಾಖಿ ಹಬ್ಬ ಬರ್ತಾ ಇದೆ. ರಾಖಿ ಹಬ್ಬ ಬಂದಾಗ ನಾನು ರಾಖಿ ಕಟ್ತೀನಿ, ಅವಾಗ ನೀನು ನನಗೆ ಗಿಫ್ಟ್ ಕೊಡಬೇಕಲ್ಲ. ಅದರಿಂದ ತಪ್ಪಿಸ್ಕೊಳ್ಳೋ ಪ್ಲಾನ್ ಏನಾದರೂ? ಇಲ್ಲಪ್ಪ, ನಾನು ಆಲ್ರೆಡಿ ಅದಕ್ಕೆ ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮಿಬ್ರಿಗೂ. ಹೌದೇನೋ ಕೃಷ್ಣ, ಏನು ಗಿಫ್ಟ್ ರೆಡಿ ಮಾಡ್ಕೊಂಡಿದ್ಯಾ? ಅದೆಲ್ಲ ಹೇಳ್ಬಿಡ್ತೀನಾ?
ರಾಖಿ ಹಬ್ಬದ ದಿನ ನೀವಿಬ್ರು ಬರಬೇಕು, ನನಗೆ ರಾಖಿ ಕಟ್ಟಬೇಕು. ಅದಾದ್ಮೇಲೆ ನಾನು ಹೇಳ್ತೀನಿ, ಅಲ್ಲಿವರೆಗೂ ಹೇಳಲ್ಲಪ್ಪ. ಸರಿ ಬಿಡು, ಆಯಿತು. ಅಮ್ಮ, ಪೂಜೆ ಶುರು ಮಾಡೋಣ? ಹ್ಞೂ, ಆದರೆ ನಮ್ಮ ಗಿರ್ಜಿ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬರಲಿಲ್ವೇ? ಮಳೆ ಬೇರೆ ಬೈರ್ತೈತೆ ಆಚೆ, ಸಣ್ಣ ಜಿಡಿ ಹಿಡ್ಕೊಂಡಿದೆ. ಅದೇನು ಬರ್ತಾಳೋ, ಸಂಜೆಗೆ ಬರ್ತಾಳೋ? ಜಯಕ್ಕ, ನಾನು ಬಂದಾಯ್ತು. ಓ ಗಿರ್ಜಿ ಬಾರೆ, ಮಳೆ ಬೇರೆ ಜಿಡುಕ್ತೈತಲ್ಲೇ, ಅದಕ್ಕೆ ಬರ್ತೀಯೋ ಇಲ್ಲೋ, ಸಂಜೆಗೆ ಬರ್ತೀಯನೋ ಅಂತ ಅಂದ್ಕೊಂಡೆ. ಹೆಂಗೋ ಬಂದಿಯಲ್ಲ ಪೂಜೆ ಸಮಯಕ್ಕೆ, ಒಂಚೂರು ಬೇಗ ಬರೋದಲ್ಲೇನೆ. ಅಯ್ಯೋ ಜಯಕ್ಕ, ಮನೇಲೂ ಪೂಜೆ ಮಾಡಬೇಕಿತ್ತಲ್ಲ, ಒಬ್ಬಟ್ಟು ವಡೆ ಎಲ್ಲ ಮಾಡಿಟ್ಟು ಬರಬೇಕು ನನ್ನ ಗಂಡಂಗೆ. ಅಯ್ಯೋ ರವಿನೂ ಕರ್ಕೊಂಬರತ್ತಾನೆ, ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಅಯ್ಯೋ ಬಿಡ್ ಜಯಕ್ಕ, ಮನೇಲಿ ಹಬ್ಬ ಮಾಡಲೇಬೇಕಲ್ಲ. ನಿಮ್ಮ ಥರ ನಾನು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಫೋಟೋಗಾದ್ರೂ ಹೂವು ಹಾಕಿ ಏನಾದರೂ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕಲ್ಲ ಮನೆ ಅಂದಮೇಲೆ. ಏನಿಗೆ ಜಿ ಇಂಗ್ಲೀಷ್ ಎಲ್ಲ ತಟಪಟ ಅಂತ ಮಾತಾಡ್ತೀಯಾ? ಎಲ್ಲೆಲ್ಲ ಕಲಿತೆ? ಅಯ್ಯೋ ಜಯಕ್ಕ, ಇವ್ನು ಸ್ಕೂಲ್ಗೆ ಹೋಗ್ತೀನಲ್ಲ, ನನ್ನ ಮಗನ ಸ್ಕೂಲ್ಗೆ, ಅಲ್ಲಿ ಆ ಟೀಚರ್ಸು ತಟ್ಕ ಪಟ್ಕ ಅಂತ ಒಂಚೂರು ಅಂತಿರ್ತಾರೆ, ಅದು ನೋಡಿ ಒಂಚೂರು ಕಲ್ತ್ಕೊಂಡೆ ಅಷ್ಟೇ. ಇನ್ನೇನಿಲ್ಲ, ಹೆಚ್ಚಿಗೇನು ಬರಲ್ಲ ಹೇಳು. ನಾನೆಲ್ಲೋ ಏನಾದ್ರು ಕ್ಲಾಸ್ಗೆ ಹೋಗ್ತಿದ್ಯೇನೋ ಇಂಗ್ಲೀಷ್ ಕ್ಲಾಸ್ಗೆ ಅಂತ ಅಂದ್ಕೊಂಡೆ. ಸದ್ಯ ಅದು ಬೇರೆ ನನಗೆ ಈಗಲೇ ಒಂಚೂರು ನೆಮ್ಮದಿಯಾಗಿ ಕೂತ್ಕೊಂಡು ಟಿ ವಿ ನೋಡೋಣ ಅಂದರೂ ಟೈಮ್ ಇಲ್ಲ. ಇನ್ನು ಇಂಗ್ಲೀಷ್ ಕಲಿಯೋಕ್ಕೆ ಕ್ಲಾಸಿಗೆ ಬರೋ ಎಲ್ಲೋಗ್ಲಿ? ಈ ನನ್ನ ಮಗನ ಹಿಡ್ಕೊಂಡು ಎಣಗದೇ ಆಗೋಗ್ತದೆ ನನಗೆ. ಆಚೆಗೆ ಹೋದರೆ ಒಳಗೆ ಬರಲ್ಲ ಇವನು, ಹುಡುಕ್ಬೇಕು ನಾನು ಬೀದಿ ಬೀದಿ ಎಲ್ಲೋದ ಅಂತ ನನ್ನ ಮಗ ಹುಟ್ಟಿರೋದು. ಯಾಕೋ ಶಿವ ಹಿಂಗೆ ಮಾಡ್ತೀಯಾ? ಅಮ್ಮನ ಮಾತು ಕೇಳ್ಬೇಕು ತಾನೇ. ನಮ್ಮ ಕೃಷ್ಣನು ಹಿಂಗೆ ಮಾಡ್ತಿದ್ದ ನಿನ್ನಂಗೆ, ಈಗ ನೋಡಿ ಎಷ್ಟು ಜಾಣ ಆಗಿದ್ದಾನೆ, ನೀನು ಹಾಗೆ ಆಗಬೇಕು. ಹಾಗಳೆ ಇದ್ಯಾಕೆ ಹಿಂಗತ್ತತಿ ಹುಡುಗ? ಏ ಅಜ್ಜಿ, ಈ ಹುಡುಗ ಅಂತ ಅನ್ಬೇಡ, ನನ್ನ ಹೆಸರು ಶಿವು ಅಂತ ಕರಿ. ಆಗಳಪ್ಪ ಯಾಪಟ್ಟಿ ಮಾತಾಡ್ತತಿ ಹುಡುಗ. ಅಲ್ಲೆಲ್ಲ ಗಿಜ್ಜಿ, ಏನೇ ನಿನ್ನ ಮಗಂಗೆ ಈ ಪಟ್ಟಿ ಸಿಟ್ಟು ಎಲ್ಲ ನಿನ್ನಂಗ ನಿನ್ ಗಂಡಂಗ? ಅಯ್ಯೋ ಇಲ್ಲ ಹೇಳಂಟಿ, ನನ್ನಂಗೇನಲ್ಲ, ಎಲ್ಲ ನನ್ನ ಗಂಡಂಗೂ ಅಲ್ಲ, ನಮ್ಮ ಅತ್ತೆಂಗಿವನು. ನಮ್ಮ ಅತ್ತೆ ಚೌಡೇಶ್ವರಿ ಇಲ್ವಾ, ಎಲ್ಲ ಹಂಗೆ ಐತೆ ಬುದ್ಧಿ. ಎಲ್ಲೋಗ್ತದೆ ಹೇಳ್ರಿ ಹುಟ್ಟುಗುಣ. ನನ್ನಂಗೂ ಇಲ್ಲ, ನನ್ನ ಗಂಡಂಗೂ ಬರಲಿಲ್ಲ ಅವನ ಬುದ್ಧಿ, ಅದಕ್ಕೆ ಬೀದಿ ಸುತ್ತಿಸ್ತಾನೆ ಈಗಲೇ. ಬಿಡವ ಅಂದ್ರೂ ಹುಷಾರು ನಿನ್ನ ಮಗಂತವ, ಭಾರಿ ತೀಟೆ ಅಂತ ಕಾಣಿಸ್ತದೆ. ನಮ್ಮ ಕೃಷ್ಣಗಿನ್ನ ಜಾಸ್ತಿ ಇರಬೇಕು. ಸುಮ್ಮನಿರ್ರಿ ಇವಾಗ, ಏನು ಹುಡುಗ ಬೇಜಾರು ಮಾಡ್ಕೊತದ ಪಾಪ. ಶಿವು ಆಯ್ತು ಬಿಡಪ್ಪ, ನೀನು ಹುಡುಗ ಅನ್ನಲ್ಲ, ಕೋಪ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೊ. ನೋಡು ದೇವ್ರು ನೋಡೋಕೆ ಪೂಜೆ ಮಾಡೋಣ ನಡಿ. ಬನ್ನಿ ಎಲ್ಲರೂ ಪೂಜೆ ಮಾಡೋಣ, ಹೊಟ್ಟೆ ಹಸಿತದಮ್ಮ, ಬೇಗ ಶುರು ಮಾಡು. ಆಯ್ತಾಯ್ತು. ಹೇಳ್ರಿ ಒಂದು ಹಾಡು ಯಾರ ಹೇಳ್ರಿ. ಗಿಜಿ ಹೇಳೇ ನೀನೇ. ಅಯ್ಯೋ ಜಯಕ್ಕ, ಹಾಡೆಲ್ಲ ಮರ್ತೋಗೈತೆ ನನಗೆ, ಅರ್ಧಂಬರ್ಧ. ದೇವಿಗೆ ಅರ್ಧಂಬರ್ಧ ಹೇಳೋರು ಒಪ್ತಾಳ? ಮೊದಲೇ ಅಲಂಕಾರ ಪ್ರಿಯ ನಮ್ಮ ದೇವಿ, ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅಷ್ಟೇ ಲಕ್ಷ್ಮಿ ಒಲಿಯೋದು. ನಾನೇನೋ ತಪ್ಪು ಹೇಳಿ ಆಗ್ಬೇಕಮ್ಮ ನನಗೆ? ಬೇಡ ಜಯಕ್ಕ, ನನಗೆ ಮರ್ತೋಗ್ಬಿಟ್ಟೈತೆ. ನೀನು ಯಾವುದನ್ನು ಹೇಳು. ನನಗೆ ಯಾವ್ದು ಹೇಳೋಣ? ಅದು ಯಾಕವದೆ ಹಂಗೆ ಯೋಚನೆ ಮಾಡ್ತಿ? ಹೋದ ವರ್ಷ ಫೋಟೋ ಮುಂದೆ ನಿಂತ್ಕೊಂಡು ಒಂದು ಹಾಡು ಹೇಳಿದ್ದಲ್ಲ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅದೇ ಹೇಳವ ಜಯ, ಚೆನ್ನಾಗೈತಿ ಹೇಳದೆ. ಆಯ್ತಮ್ಮ, ಅದನ್ನೇ ಹೇಳ್ತೀನಿ. ವಾ ಅಮ್ಮ, ನಿನ್ನ ಧ್ವನಿ ಎಷ್ಟು ಇಂಪಾಗಿದೆ ಗೊತ್ತಾ? ನನಗನ್ಸುತ್ತೆ ನೀನು ಯಾಕೆ ಸಿಂಗರ್ ಆಗಬಾರ್ದು ಅಂತ. ನನ್ನ ಮಗಳೇ, ಏನಂತ ಮಾತಾಡಿದೆ? ಅಪರೂಪಕ್ಕೆ ಯಾವುದಾದ್ರೂ ಸಿನಿಮಾ ಹಾಡು ಹೇಳಿದ್ರೆ ಸಿಂಗರ್ ಆಗ್ಬಿಡಕ್ಕಾಗತ್ತಾ? ಏನು ಹೇಳ್ಬಿಟ್ಲು ಮಹಾ. ಜಯಕ, ಚೆನ್ನಾಗಿ ಹೇಳ್ದೆ ಬಿಡು, ಚೆನ್ನಾಗಿ ಪೂಜೆ ಮಾಡಿದೆ. ದೇವ್ರು ನೋಡ್ಬೇಕಂತಾನೆ ಬಂದೆ ನೋಡು, ಅಲ್ಲಿಂದ ಹೆಂಗೆ ಕೂರಿಸಿದ್ಯಾ ಅಂತ. ಸರಿ, ನಾವಿನ್ನು ಬರ್ತೀವಿ, ಮಳೆ ಜೋರಾಗಿ ಬಿಡ್ತದೆ. ಇರಲೇ ಗಿರ್ಜಿ,
ಈಗ ತಾನೇ ಬಂದು ಸ್ವಲ್ಪ ಹೊತ್ತಾಗಿ ತಾಳೆ ಹೋಗ್ತೀನಿ ಅಂತೆ. ಇರು ಅರ್ಶಿನ ಕುಂಕುಮ ಕೊಡ್ತೀನಿ ಹೋಗುವಂತೆ. ಏನು ಅರ್ಜೆಂಟು? ಅಯ್ಯೋ ಮಳೆ ಜೋರಾಗ್ಬಿಡ್ತದಂತ ಚೇಕ. ಸಂಜೆ ಕತ್ಲಾಗ್ಬಿಡ್ತದ, ಆಮೇಲೆ ನಾನು ಹೋಗೋಕ್ಕೂ ಆಗಲ್ಲ. ಹೆಂಗೋ ಒಂಚೂರು ಜಿನುಗ್ತೈತೆ ಹೋಗ್ಬಿಡ್ತೀನಿ. ಇರು ಅರ್ಶಿನ ಕುಂಕುಮ ಕೊಡ್ತೀನಿ. ಇರು ತಗೋ ಅರ್ಶಿನ ಕುಂಕುಮ ತಗೋ. ಸರಿ ಜಯಕ್ಕ, ಆಯಿತು. ನಾನು ಇನ್ನು ಬರಲಾ? ಹುಷಾರೇ. ಮತ್ತೆ ಎಷ್ಟು ದಿನ ಇರ್ತೀಯ ದೇವ್ರನ್ನ? ಇವತ್ತೇ ಜರುಗಿಸ್ತೀನಿ ಕಳ್ಸೋಣ? ಇವತ್ತು ರಾತ್ರಿ ಕಳಸ ಜರುಗಿಸ್ಬಿಡ್ತೀನಿ. ಹಾಲಲ್ಲಿ ಕೂರಿಸಿರೋದಲ್ವಾ, 2-3 ದಿನ ಇಟ್ಕೊಂಡ್ರೆ ಸುಮ್ಮನೆ ಅದು ಇದು ಓಡಾಡ್ತೀವಿ, ದೃಷ್ಟಿ ಆಗ್ತದೆ, ಕಾಲು ಧೂಳಾಗುತ್ತೆ. ಯಾಕೆ ಬೇಕು? ಒಂದಿನ ಸಾಕು. ಇವತ್ತು ರಾತ್ರಿ ಕಳಸ ಜರುಗಿಸ್ಬಿಡ್ತೀನಿ, ಬೆಳಗ್ಗೆ ತೆಗೆದುಬಿಡ್ತೀನಿ. ಹಾಗೆ ಮಾಡು. ಅದೇ ಸರಿ ನಾನೇನು ಬರ್ತೀನಿ. ಹುಷಾರ್ ಕಣವ ಗಿರ್ಜಿ. ಮಳೆ ಬೇರೆ ಮಗಿನ ಜೋಪಾನ ಕರ್ಕೊಂಡೋಗು. ಗಿರ್ಜಿ ಹುಷಾರು, ಜಾರ್ಗಿರ್ ಬಿದ್ದನ ಮೇಲೆ. ಆಯ್ತು ಬಿಡು ಜೇಕ, ಏನು ಯೋಚನೆ ಮಾಡ್ಬೇಡ, ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಸರಿ ಬರಲಾ? ಬರ್ತೀನಿ. ಲಕ್ಷ್ಮಿ, ಮಹಾಲಕ್ಷ್ಮಿ, ಕೃಷ್ಣ ಬರ್ತೀನಿ. ಹುಷಾರು, ಚೆನ್ನಾಗಿ ಮಾಡಿರಿ ಹಬ್ಬನ. ಫ್ರೆಂಡ್ಸ್, ಇವತ್ತಿನ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೆನ್ನೆ ಹಾಕಬೇಕಿತ್ತು ವೀಡಿಯೋ, ಅರ್ಧಂಬರ್ಧ ರೆಡಿ ಆಗಿತ್ತು ವೀಡಿಯೋ, ಅದಕ್ಕೆ ಹಾಕಲಿಲ್ಲ. ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆ ನಂದು ಇನ್ನೊಂದು ಚಾನಲ್ NM ಕನ್ನಡ ಸ್ಟೋರೀಸಲ್ಲಿ ಇವತ್ತು ನಾನು ವರಮಹಾಲಕ್ಷ್ಮಿದು ಅದರಲ್ಲೂ ಕೂಡ ಒಂದು ಕಥೆನ ಹಾಕಿದ್ದೀನಿ ನೋಡಿ. NM ಕನ್ನಡ ಸ್ಟೋರೀಸ್ ಅಂತ ಚಾನಲ್ಲು, ಇನ್ನೊಂದು ಚಾನಲ್ಲು. ಅದರಲ್ಲಿ ವರಮಹಾಲಕ್ಷ್ಮಿದು ಒಂದು ಕಥೆನ ಹಾಕಿದ್ದೀನಿ, ಕಾರ್ಟೂನ್ ಸ್ಟೋರಿನೇ. ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. 2 ಚಾನಲ್ಗೂ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.